3, 2, 1, go! ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪುನೀತ್. ಇವತ್ತು ನಾನು ರಿವ್ಯೂ ಮಾಡ್ತಿರುವಂಥ ಗಾಡಿ ತಮ್ಮೇಲಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ, ಅಲ್ಟ್ರಾ ವಾಯ್ಲೆಟ್ F77 ಸೂಪರ್ ಸ್ಪೋರ್ಟ್ ರೀಕಾನ್ ವೇರಿಯಂಟ್. ಈ ಒಂದು ಗಾಡಿನ ರಿವ್ಯೂ ಮಾಡೋದಕ್ಕೆ ನಾನು ಬಂದಿರೋದು ನಮ್ಮ ಮೈಸೂರಿನಲ್ಲಿ ಹೊಸದಾಗಿ ಲಾಂಚ್ ಆಗಿರುವಂತಹ ಡೀಲರ್ಶಿಪ್ ಅಲ್ಟ್ರಾ ವಾಯ್ಲೆಟ್ ಸ್ಪೇಸ್ ಸ್ಟೇಷನ್. ಹೌದು, ಇದನ್ನು ಸ್ಪೇಸ್ ಸ್ಟೇಷನ್ ಅಂತ ಹೇಳಬೇಕಂತೆ, ಬಿಕಾಸ್ ಆ ಲೆವೆಲ್ಗಿದೆ ಇದು ಈ ಶೋರೂಮ್ ನಾನು ನಿಂತಿರೋದು. ಈ ಒಂದು ಶೋರೂಮ್ ಮೈಸೂರಿನ ಸಿದ್ದಪ್ಪ ಸ್ಕ್ವೇರ್ ಹತ್ರ ಹೊಸದಾಗಿ ಓಪನ್ ಆಗಿದೆ. ಆ್ಯಂಡ್ ಈ ಒಂದು ಡೀಲರ್ಶಿಪ್ನಲ್ಲಿ ಅಲ್ಟ್ರಾ ವಾಯ್ಲೆಟ್ ಗಾಡಿಗಳ ಎಲ್ಲ ವೇರಿಯಂಟ್ಸು ಅವೈಲೇಬಲ್ ಇದೆ, ಜೊತೆಗೆ ಸರ್ವಿಸ್ ಫೆಸಿಲಿಟಿ ಕೂಡ ಇದೆ. ಹಾಗಾಗಿ ನೀವೇನಾದರೂ ಅಲ್ಟ್ರಾ ವಾಯ್ಲೆಟ್ ಬೈಕ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ ಮೈಸೂರಿನ ಅಲ್ಟ್ರಾ ವಾಯ್ಲೆಟ್ ಸ್ಪೇಸ್ ಸ್ಟೇಷನ್ ನಿಯರ್ ಸಿದ್ದಪ್ಪ ಸ್ಕ್ವೇರ್ ಬಂದ್ಬಿಡಿ. ಸ್ಕ್ರೀನ್ ಮೇಲೆ ಡೀಟೇಲ್ಸ್ ಕಾಣ್ತಿದೆ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಅದರ ಡೀಟೇಲ್ಸ್ನ ಪ್ರೊವೈಡ್ ಮಾಡಿದ್ದೀನಿ ವಿತ್ ಲೊಕೇಶನ್. ಚೆಕ್ಔಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ನಿಮ್ಮನ್ನು ಫಾಲೋ ಮಾಡಿ. ಈ ಥರದ 2 ವೀಲರ್ 4 ವೀಲರ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾನೆ ಇರುತ್ತೆ ಅಂತ ಹೇಳ್ತಾ ಈ ರಿವ್ಯೂನ ಶುರು ಮಾಡ್ತಾ ಇದ್ದೀನಿ. ಮೋಟೋಟೆಕ್ ಕನ್ನಡ. ಗೈಸ್, ನೀವು ನೋಡ್ತಾ ಇದ್ದೀರಾ ಅಲ್ಟ್ರಾ ವಾಯ್ಲೆಟ್ F77 ಸೂಪರ್ ಸ್ಟ್ರೀಟ್ ರೀಕಾನ್ ವೇರಿಯಂಟ್. ಈ ಗಾಡಿ ಓಡಿಸೋದಕ್ಕೆ ನೋಡೋದಕ್ಕೆ ಸಖತ್ತಾಗಿದೆ. ಫಸ್ಟ್ ಆಫ್ ಆಲ್ ಈ ಕಂಪ್ನಿ ಬಗ್ಗೆ ಹೇಳ್ಬಿಡ್ತೀನಿ. ಅಲ್ಟ್ರಾ ವಾಯ್ಲೆಟ್ ಬಂದು 2016ನಲ್ಲಿ ಈ ಕಂಪ್ನಿ ಫೌಂಡ್ ಆಯಿತು. ಗ್ಲೋಬಲಿ ಸಾಕಷ್ಟು ಜನ ಇನ್ವೆಸ್ಟರ್ಸ್ ಇದ್ದಾರೆ ಈ ಒಂದು ಬ್ರ್ಯಾಂಡ್ಗೆ. ಆ್ಯಂಡ್ ಹಾಗೆಯೇ ಮಲಯಾಳಂ ಸೂಪರ್ ಸ್ಟಾರ್ ದುಲ್ಕರ್ ಸಲ್ಮಾನ್ ಅವರು ಕೂಡ ಒನ್ ಆಫ್ ದ ಇನ್ವೆಸ್ಟರ್ಸ್ ಈ ಒಂದು ಬ್ರ್ಯಾಂಡಿಗೆ. ದೊಡ್ಡ ಬ್ರ್ಯಾಂಡೇ, ಸಾಕಷ್ಟು R&D ಮಾಡಿಕೊಂಡು ಒಳ್ಳೆ ಗಾಡಿಗಳನ್ನು, ಪರ್ಫಾರ್ಮೆನ್ಸ್ ಗಾಡಿಗಳನ್ನ ಪ್ರೊವೈಡ್ ಮಾಡಬೇಕು ಈ ಸೆಗ್ಮೆಂಟಲ್ಲಿ ಅಂತ ಬಂದಿದ್ದಾರೆ. ಈ ಒಂದು ಕಂಪನಿ 2016ನಲ್ಲಿ ಬಂದರೂ ಕೂಡ 2022ನಲ್ಲಿ ಮೊದಲ ಗಾಡಿಯನ್ನು ಲಾಂಚ್ ಮಾಡ್ತಾರೆ, ಅದೇ F77. ಅದಾದಮೇಲೆ 2024ನಲ್ಲಿ ಅದರ ಸೆಕೆಂಡ್ ಜನರೇಷನ್ ಬರುತ್ತೆ F77 Mac 2 ಅಂತ. ಆ್ಯಂಡ್ ಆ ಗಾಡಿ ಕಂಪ್ಲೀಟ್ಲಿ ಅದರ ಪಾಸ್ಚರ್ ಎಲ್ಲ, ರೈಡಿಂಗ್ ಪಾಸ್ಚರ್ ಎಲ್ಲ ಬಂದು ಈ ಗಾಡಿನಲ್ಲಿ ಸ್ವಲ್ಪ ಅಪ್ರೇಟ್ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಸ್ಪೋರ್ಟಿವ್ ಸ್ಟ್ಯಾನ್ಸ್ನ ನೀವು ನೋಡ್ಬೋದು. ಇದು ಕಂಪ್ಲೀಟ್ಲಿ ಸ್ಟ್ರೀಟ್ ವೇರಿಯಂಟ್, ಡೈಲಿ ರೈಡಿಗೆ ಅನುಕೂಲ ಆಗಲಿ ಅಂತ ಈ ಮಾಡೆಲ್ನ ಬಿಟ್ಟಿದ್ದಾರೆ. ಈ ಒಂದು ಗಾಡಿ 2025 ಜನವರಿಲಿ ಲಾಂಚ್ ಆಯಿತು. ಇದರಲ್ಲಿ 2 ವೇರಿಯಂಟ್ ಬರುತ್ತೆ, ಅದೇ ಸೂಪರ್ ಸ್ಟ್ರೀಟ್ ಸ್ಟ್ಯಾಂಡರ್ಡ್ ವೇರಿಯಂಟ್ ಆ್ಯಂಡ್ ಸೂಪರ್ ಸ್ಟ್ರೀಟ್ ರೀಕಾನ್ ವೇರಿಯಂಟ್ ಅಂತ. ಈಗ ನೀವು ನೋಡ್ತಾ ಇರೋದು ರೀಕಾನ್ ವೇರಿಯಂಟಲ್ಲಿ ಬಂದಿರುವಂಥ ಗಾಡಿ. ಇದರಲ್ಲಿ 10.3 kWh ಬ್ಯಾಟ್ರಿ ಪ್ಯಾಕ್ ಇದೆ. ಆ್ಯಂಡ್ ಸ್ಟ್ಯಾಂಡರ್ಡ್ ವೇರಿಯಂಟಲ್ಲಿ ನಿಮಗೆ 7.1 kWh ಬ್ಯಾಟ್ರಿ ಪ್ಯಾಕ್ ಸಿಗ್ತಾ ಇದೆ. ಇದರ IDC ರೇಂಜ್ ಸ್ವಲ್ಪ ಹೈಯರ್ ಇದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ಬ್ಯಾಟ್ರಿ ಜಾಸ್ತಿ ಇದೆಯಲ್ಲ, ಹಾಗಾಗಿ. ಬನ್ನಿ ಫ್ರಂಟ್ ಲುಕ್ಸ್ನ ಚೆಕ್ಔಟ್ ಮಾಡೋಣ ಹೇಗಿದೆ ಅಂತ. ಸಾಲಿಡ್ ಆಗಿದೆ ಲುಕ್ಕು, ತುಂಬಾ ಶಾರ್ಪ್ ಆಗಿ ಆ್ಯಂಗ್ಯುಲರ್ ಲುಕ್ಸ್ನ ಕೊಟ್ಟಿದ್ದಾರೆ. LED ಹೆಡ್ ಲ್ಯಾಂಪ್ ಸೆಟಪ್ನ ನೀವು ನೋಡ್ಬೋದು. ಇಲ್ಲಿ ಕೆಳಗಡೆ DRLಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ LED ಟರ್ನ್ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ. ಆ ನೇಕೆಡ್ ಲುಕ್ ಆಗಿರ್ಬೋದು, ಆ ಚಂಕಿಯರ್ ಫ್ರಂಟ್ ಸಸ್ಪೆನ್ಷನ್ ಬಿಟ್ ಆಗಿರ್ಬೋದು, ಸಕ್ಕದಾಗಿದೆ. ಇದು ಆ್ಯಕ್ಚುಲಿ ಫೈಬರ್, ಇದು ಒಳಗಡೆ ನಿಮಗೆ USD ಫೋಕ್ಸ್ನ ಕೊಟ್ಟಿದ್ದಾರೆ. 2 USD ಫೋಕ್ಸ್ ಕೊಟ್ಟಿರೋದ್ರಿಂದ ಆ ಲುಕ್ ಎನ್ಹ್ಯಾನ್ಸ್ ಆಗುತ್ತೆ. ಆ್ಯಂಡ್ ವೀಲ್ಸ್ ನೀವು ನೋಡ್ತಾ ಇದ್ದೀರಾ, 17 ಇಂಚ್ ಅಲಾಯ್ ವೀಲ್ಸ್ನ ಆಫರ್ ಮಾಡಿದ್ದಾರೆ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಇದೆ. ಆ್ಯಂಡ್ ಹಾಗೆ ABS ಕೂಡ ಇದೆ, ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾರೆ ಈ ಒಂದು ಗಾಡಿಗೆ. ಆ್ಯಂಡ್ ಈ ಒಂದು ಗಾಡಿನಲ್ಲಿ ಬಂದಿರುವಂಥ ಟೈರ್ ಬಂದು MRF ಅವರ ಸ್ಟೀಲ್ ಬ್ರೇಸ್ ರೇಡಿಯಲ್ ಟೈರ್, ಎರಡೂ ಕಡೆ ನಿಮಗೆ ರೇಡಿಯಲ್ ಟೈರ್ ಸಿಗ್ತಾ ಇದೆ. ಆ್ಯಂಡ್ ಸೈಡಿಂದ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. 160 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ, ಸಫಿಷಿಯೆಂಟ್ ಅದು. ಆ್ಯಂಡ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ, ಫುಲ್ ಕವರಿಂಗ್ ಆಗಿದೆ ಈ ಒಂದು ಗಾಡಿ. ಏರೋಡೈನಾಮಿಕಲಿ ಸಖತ್ತಾಗಿದೆ. ವಿಂಗ್ಲೆಟ್ಸ್ನ ಕೂಡ ನೀವು ಇಲ್ಲಿ ನೋಡ್ಬೋದು, ಆಫರ್ ಮಾಡಿದ್ದಾರೆ. ಈ ಥರದ ವಿಂಗ್ಲೆಟ್ಸ್ ನೀವು ಟಾಪ್ ಆ್ಯಂಡ್ ಸೂಪರ್ ಬೈಕ್ಸಲ್ಲೇ ನೋಡ್ತಿದ್ರಿ. ಇದು ಇರೋದ್ರಿಂದ ನಿಮಗೆ ಹೈ ಸ್ಪೀಡ್ ಅಂದರೆ 100-120 ಸ್ಪೀಡಲ್ಲಿ ನೀವು ಗಾಡಿನ ಓಡಿಸುವಾಗ ಒಳ್ಳೆಯ ಒಂದು ಸ್ಟೆಬಿಲಿಟಿನ ಮೇಂಟೈನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಈ ಒಂದು ವಿಂಗ್ಲೆಟ್. ಸೈಡಲ್ಲಿ ಫುಲ್ ಕವರ್ ಆಗಿಬಿಟ್ಟಿದೆ ಗಾಡಿ, ನೀವು ನೋಡ್ತಾ ಇರ್ಬೋದು. ಇದರ ಒಳಗಡೆನೆ ಬ್ಯಾಟ್ರಿ ಪ್ಯಾಕ್ ರೆಸ್ಟ್ ಆಗುತ್ತೆ. ಆ್ಯಂಡ್ ಏರೋಡೈನಾಮಿಕ್ಲಿ ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡಿರೋದ್ರಿಂದ ಏರ್ ಈ ರೀತಿ ಪಾಸ್ ಆಗುತ್ತೆ, ಬ್ಯಾಟ್ರಿ ಕೂಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಫುಟ್ ಪೆಗ್ಸ್ ಎಲ್ಲ ತುಂಬ ಸಾಲಿಡ್ ಆಗಿದೆ, ಸಖತ್ತು ಪ್ರೀಮಿಯಂ ಕ್ವಾಲಿಟಿದು ಅಂತ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಆ್ಯಂಡ್ ಫುಟ್ ರೆಸ್ಟ್ ಇಲ್ಲೂ ಕೂಡ ಹಿಂದ್ಗಡೆಗೂ ಕೂಡ ಸಖತ್ತಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಡಿಸೈನ್ ನೀವು ನೋಡ್ತಾ ಇದ್ದೀರಾ, ಫುಲ್ ಸ್ಪೋರ್ಟ್ಸ್ ಡಿಸೈನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಗ್ರಾಫ್ ಹ್ಯಾಂಡಲ್ಸ್ನ ಕೊಟ್ಟಿದ್ದಾರೆ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ. ಹಿಂದ್ಗಡೆನೂ ಕೂಡ ನಿಮಗೆ 17 ಇಂಚ್ ವೀಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಡಿಸ್ಕ್ ಆ್ಯಂಡ್ ABS. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ರೇಡಿಯಲ್ ಟೈರ್ನ ಆಫರ್ ಮಾಡಿದ್ದಾರೆ. ಹಿಂದ್ಗಡೆ ಮೋನೋಶಾಕ್ ಸಸ್ಪೆನ್ಷನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೋನೋಶಾಕ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಆಫರ್ ಮಾಡ್ತಿದ್ದಾರೆ. ಈ ಒಂದು ಸ್ವಿಂಗ್ ಆರ್ಮ್ ಬಂದಿದೆಯಲ್ಲ, ಈ ಸ್ವಿಂಗ್ ಆರ್ಮ್ನ ಸೈಡಿಂದ ನೋಡಿದಾಗ ಸಡನ್ನಾಗಿ ಎಕ್ಸಾಸ್ಟ್ ಥರ ಕಾಣುತ್ತೆ. ಬಟ್ EV ಆಗಿರೋದ್ರಿಂದ ಆಬ್ವಿಯಸ್ಲಿ ಎಕ್ಸಾಸ್ಟ್ ಇಲ್ಲ. ಬಟ್ ಆ ಸ್ವಿಂಗ್ ಆರ್ಮ್ ಡಿಸೈನು ತುಂಬ ಸ್ಪೋರ್ಟಿವ್ ಆಗಿದೆ. ಓವರ್ ಆಲ್ ಲುಕ್ಕು
ತುಂಬಾ ಚೆನ್ನಾಗಿದೆ ಈ ಒಂದು ಗಾಡಿನಲ್ಲಿ. ಆ್ಯಂಡ್ ಇದರಲ್ಲಿ ಯೂಸ್ ಮಾಡಿರೋಂಥ ಫ್ರೇಮ್ ಇದೆಯಲ್ಲ, ಸ್ಟೀಲ್ ಟ್ರೆಲಿಸ್ ಫ್ರೇಮ್ ಅಂತ, ಹೈ ಆ್ಯಂಡ್ ಸ್ಪೋರ್ಟ್ಸ್ ಬೈಕ್ಸಲ್ಲಿ ಯೂಸ್ ಮಾಡುವಂಥ ಫ್ರೇಮನ್ನೇ ಈ ಗಾಡಿನಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಪರ್ಫಾರ್ಮೆನ್ಸಲ್ಲಿ ಯಾವುದೇ ರಾಜಿ ಇಲ್ಲ. ಇನ್ನು ಈ ಗಾಡಿಗೆ ಪ್ಯಾನಿಯರ್ ಮೌಂಟ್ಸ್ನ ಕೂಡ ನೀವು ಸೈಡಲ್ಲಿ ಹಾಕೋಬೋದು. ಆ್ಯಂಡ್ ಹಾಗೆಯೇ ಟಾಪ್ ರ್ಯಾಕ್ನ ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು ವಿತ್ ಟಾಪ್ ಬಾಕ್ಸ್. ಅದು ಎಕ್ಸ್ಟ್ರಾ ಆಕ್ಸೆಸರೀಸಲ್ಲಿ ನೀವು ಫಿಟ್ ಮಾಡ್ಕೋಬೋದು. ರೇರ್ ಟೈಲ್ ಲ್ಯಾಂಪ್ ಈ ರೀತಿ ಕಾಣ್ತಾ ಇದೆ. ಇಲ್ಲಿ ಕೂಡ 2 LED ವಿಂಕರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಹಾಗೆಯೇ ಈ ಒಂದು ಗಾಡಿನಲ್ಲಿ ಮೋಟರ್ ಹಿಂದ್ಗಡೆಗೆ ಕನೆಕ್ಟ್ ಆಗಿದೆ, ಅದನ್ನು ನೀವು ನೋಡ್ತಾ ಇದ್ದೀರಾ. ಚೈನ್ ಡ್ರಿವನ್ ವೆಹಿಕಲ್ ಆಗಿದೆ ಇದು. ಜೊತೆಗೆ ಸೈಡ್ ಸ್ಟ್ಯಾಂಡ್ನ ಕೊಟ್ಟಿದ್ದಾರೆ. ಈ ಗಾಡಿಗೆ ಸೆಂಟರ್ ಸ್ಟ್ಯಾಂಡ್ ಬರೋದಿಲ್ಲ. ಇನ್ನು ಸೀಟ್ ಬಗ್ಗೆ ಹೇಳೋದಾದ್ರೆ ಸೀಟು ಹಾರ್ಡ್ ಆಗಿದೆ, ಸ್ವಲ್ಪ ಸಾಫ್ಟ್ ಆಗಿ ಕೊಡ್ಬೋದಿತ್ತು. ಇನ್ನು ಬರೀ ನೀವು ಸಿಟಿಲಿ ಮಾತ್ರ ಹೋಗೋದಿಲ್ಲ, ಈ ಗಾಡಿ ಸ್ವಲ್ಪ ರೇಂಜ್ ಜಾಸ್ತಿ ಇರೋದ್ರಿಂದ ಲಾಂಗ್ ಕೂಡ ಹೋದಾಗ ಆ ಸಾಫ್ಟ್ ಕುಷನಿಂಗ್ ಬೇಕು ಅಂತ ಅನ್ಸುತ್ತೆ. ಸೊ ಸೀಟ್ಸ್ ಸಾಫ್ಟ್ ಆಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಸೀಟ್ ವಿಡ್ತ್ ಬಗ್ಗೆ ಹೇಳೋದಾದ್ರೆ ರೈಡರ್ ಆಗಿರ್ಬೋದು, ಪಿಲಿಯನ್ ಆಗಿರ್ಬೋದು, ಇಬ್ರಿಗೂ ಅಗಲವಾಗಿದೆ ಸೀಟು. ಈ ಥರದ ಸ್ಪೋರ್ಟ್ಸ್ ಬೈಕ್ಗಳಲ್ಲಿ ಅಂದರೆ EV ಆಗಿರ್ಬೋದು, ಯಾವುದೇ ಬೈಕ್ ಆಗಿರ್ಬೋದು, ನಿಮಗೆ ಸೀಟ್ಸು ನ್ಯಾರೋ ಆಗಿಬಿಡುತ್ತೆ ಹೋಗ್ತಾ ಹೋಗ್ತಾ. ಬಟ್ ಹಿಂದೆ ಕೂತ್ಕೊಳ್ಳೋರಿಗೆ ಅನ್ಕಂಫರ್ಟೇಬಲ್ ಆಗ್ಬೋದು. ಬಟ್ ಇದರಲ್ಲಿ ಆರಾಮಾಗಿ ಕೂತ್ಕೋಬೋದು ನೀವು. ಅಷ್ಟೇನು ನಿಮಗೆ ನ್ಯಾರೋ ಇಲ್ಲ. ಆಲ್ಮೋಸ್ಟ್ ವಿಡ್ತು ತುಂಬಾ ಕೈಯಷ್ಟು ಅಗಲ ಇದೆ ನೋಡಿ, ಅದಕ್ಕಿಂತ ಜಾಸ್ತಿನೇ ಇದೆ. ಚೆನ್ನಾಗಿದೆ ಗೈಸ್. ಇನ್ನು ಅಲ್ಟ್ರಾ ವೈಲೆಟ್ F77 ಸೂಪರ್ ಸ್ಪೋರ್ಟ್ ರೀಕಾನ್ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಅದಕ್ಕಿಂತ ಮುಂಚೆ ಕೀ ನೋಡಿ, ವೇವ್ ಬೈಟ್ ಫಾರ್ಮಲ್ಲಿ ಕೀನ ಆಫರ್ ಮಾಡ್ತಿದ್ದಾರೆ. ಇಲ್ಲಿ ನೀವು ಅಲ್ಟ್ರಾ ವೈಲೆಟ್ ಲೋಗೋನ ನೋಡ್ಬೋದು. ಜಸ್ಟ್ ಲೈಕ್ ಐರನ್ ಮ್ಯಾನ್ ಚೆಸ್ಟಲ್ಲಿ ಇರುತ್ತಲ್ಲ ಆರ್ಕ್ ರಿಯಾಕ್ಟರ್, ಅದೇ ಥರದ ಒಂದು ಡಿಸೈನ್ ಇದೆ ಇದರ ಲೋಗೋ. ಓಕೆ, ಇದನ್ನು ಟರ್ನ್ ಆನ್ ಮಾಡೋಣ. ಟ್ಯಾಂಕಲ್ಲಿ ನೀವು ಇನ್ಸರ್ಟ್ ಮಾಡಬೇಕಾಗತ್ತೆ. ಟರ್ನ್ ಆನ್ ಮಾಡಿದ್ರೆ ಇದು ಆನ್ ಆಗೋದಕ್ಕೆ ನಿಮಗೊಂದು 4 to 5 seconds ತೊಗೊಳುತ್ತೆ ಯೂಶಲಿ. ಸೊ 5 inch ಕಲರ್ TFT ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇದನ್ನು ಆನ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಒಂದು ಮೊಬೈಲ್ ಫೋನ್ನ ಡಿಸ್ಪ್ಲೇ ನೋಡಿದಾಗ ಯಾವ ರೀತಿ ಅನಿಸುತ್ತೆ ಅದೇ ಥರ ಅನಿಸುತ್ತೆ. ಸೈಡ್ ಸ್ಟ್ಯಾಂಡ್ ಡಿಪ್ಲಾಯ್ಡ್ ಅಂತ ತೋರಿಸ್ತಾ ಇದೆ. ಸೊ ಅದನ್ನು ನಾವು ಕ್ಯಾನ್ಸಲ್ ಮಾಡುವ ನೋಟಿಫಿಕೇಷನ್ನ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಸಖತ್ತಾಗಿರೋಂಥ ಒಂದು ಡಿಸ್ಪ್ಲೇನ ಕೊಟ್ಟಿದ್ದಾರೆ ಈ ಒಂದು ಗಾಡಿನಲ್ಲಿ. ನಿಮ್ಮ ರೇಂಜ್ ಆಗಿರ್ಬೋದು, ಆಬ್ವಿಯಸ್ಲಿ ಸ್ಪೀಡ್ ಗೊತ್ತಾಗುತ್ತೆ, ಆ್ಯಂಡ್ ರೀಜನ್ ಲೆವೆಲ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ನೀವೇನಾದರೂ ಇದನ್ನು ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡ್ಕೋತೀರ ಅಂದರೆ ಇನ್ನೂ ಸಾಕಷ್ಟು ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಅದನ್ನು ತೋರಿಸ್ಬಿಡ್ತೀನಿ ನೋಡಿ. ಮೈ F77 ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದಕ್ಕೆ ಹೋದರೆ ನಿಮ್ಮ ಗಾಡಿ ಜಾತಕನೇ ಬಂದುಬಿಡುತ್ತೆ. ಅಂದರೆ ನೀವು RC ಬುಕ್ನ ಇಲ್ಲೇ ಇಟ್ಕೋಬೋದು. ಸೊ ಅದು ನೋಡಿದ್ರಿ. ಆ್ಯಂಡ್ ಹಾಗೆಯೇ 1 second ನ್ಯಾವಿಗೇಟ್ ಹೋದರೆ ನೀವು ಕಂಪ್ಲೀಟ್ಲಿ ಮ್ಯಾಪಲ್ಸ್ ಆ್ಯಪ್ ಓಪನ್ ಆಗುತ್ತೆ. ಅಂದರೆ ನೀವು ಮೊಬೈಲಲ್ಲಿ ಕನೆಕ್ಟ್ ಮಾಡ್ಕೊಂಡಿರ್ಬೇಕು. ಸದ್ಯಕ್ಕೆ ನಾನು ಕನೆಕ್ಟ್ ಮಾಡ್ಕೊಂಡಿಲ್ಲ. ಸೊ ಸಾಕಷ್ಟು ಆಪ್ಷನ್ಸ್ ಇದೆ. ನೀವು ಇದೊಂದು ಅಡ್ಯಾಪ್ಟಿವ್ ಡಿಸ್ಪ್ಲೇ ಆಗಿದೆ. ಬ್ರೈಟ್ನೆಸ್ಗೆ ತಕ್ಕ ಹಾಗೆ ಆಟೋ ಡೇ ಮೋಡ್, ನೈಟ್ ಮೋಡ್ ಚೇಂಜಸ್ ಆಗುತ್ತೆ. ಆ್ಯಂಡ್ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಇಲ್ಲೇ ನೀವು ಸ್ಟೋರ್ ಮಾಡ್ಕೋಬೋದು. ಸಾಕಷ್ಟು ಆಪ್ಷನ್ಸ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಆ್ಯಂಡ್ ಸೈಡಲ್ಲೂ ಕೂಡ ಕೊಟ್ಟಿದ್ದಾರೆ ಸಾಕಷ್ಟು ಆಪ್ಷನ್ಸ್. ಅಂದರೆ ನಿಮ್ಮ ಹೈ ಬೀಮ್, ಲೋ ಬೀಮ್ ಆಗಿರ್ಬೋದು, ವೆಹಿಕಲ್ ರೆಡಿ ಟು ರೈಡ್ ಆಗಿರ್ಬೋದು, ABS, ಟ್ರಾಕ್ಷನ್ ಕಂಟ್ರೋಲ್ ಅವೆಲ್ಲ ಕೂಡ ಡಿಸ್ಪ್ಲೇ ಇಲ್ಲೇ ಆಗುತ್ತೆ. ಸಖತ್ತಾಗಿದೆ ಈ ಒಂದು ಡಿಸ್ಪ್ಲೇ. ಆ್ಯಂಡ್ ಇದರಲ್ಲಿ ಸ್ಮಾರ್ಟ್ ಟೆಕ್ ಕನೆಕ್ಟಿವಿಟಿ ಬರುತ್ತೆ. ಅಲ್ಟ್ರಾ ವೈಲೆಟ್ AI ಮುಖಾಂತರ ಸಾಕಷ್ಟು ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಕ್ರ್ಯಾಶ್ ಅಲರ್ಟ್ಸ್ ಆಗಿರ್ಬೋದು, ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಆಪ್ಷನ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಹೇಳ್ತಾ ಹೋಗ್ತೀನಿ ಅಂದರೆ ಅದೇ ಇನ್ನೂ ಒಂದು 1/4 ಗಂಟೆ ಆಗಿಬಿಡುತ್ತೆ. ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕಂಪ್ನಿ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ ಇದರಲ್ಲಿ ಏನೇನು ಆಪ್ಷನ್ಸು, ಫೀಚರ್ಸ್ ಇದೆ ಅಂತ ಇನ್ನೂ ಎಕ್ಸ್ಟ್ರಾ ಅದರಲ್ಲಿ ತಿಳಿಸ್ತಾರೆ. ಆ್ಯಂಡ್ ಇನ್ನು ಇದರಲ್ಲಿ ಕೊಟ್ಟಿರುವಂಥ ಮಿರರ್ಸ್ ಬಗ್ಗೆನೇ ನಾನು ಮಾತಾಡಬೇಕು. ಕಾರಲ್ಲಿ ಕೊಡ್ತಾರಲ್ಲ ಮಿರರ್ಸು, ಅದೇ ಥರ ಇದೆ. ಅಂದರೆ ಈ ಮಿರರ್ನ ನೀವು ಮೂವ್ ಮಾಡೋದಕ್ಕಾಗಲ್ಲ, ಈ ಥರ ಮೂವ್ ಮಾಡೋದಕ್ಕಾಗಲ್ಲ. ಇಲ್ಲಿ ಕೊಟ್ಟಿರುವಂಥ ಮಿರರ್ ಒಳಗಡೆ ಇದೆಯಲ್ಲ, ಅದನ್ನು ಮಾತ್ರ ನೀವು ಈ ಥರ ಮೂವ್ ಮಾಡ್ಕೋಬೋದು. ಓಕೆ, ಸೊ ಇದು ನಿಮಗೆ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಡಿಸೈನ್ ಬಂದು ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಹೈ ಬೀಮ್, ಲೋ ಬೀಮ್ ಅಡ್ಜಸ್ಟ್ಮೆಂಟ್ ಮತ್ತು ಪಾಸ್ ಲ್ಯಾಂಪ್ ಸ್ವಿಚ್ ಇಲ್ಲೇ ಕೊಟ್ಟಿದ್ದಾರೆ. ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ಮೆನ್ಯೂ ಆಪ್ಷನ್ಸ್ನ ಟಾಗಲ್ ಮಾಡ್ಕೊಳ್ಳೋಂಥ ಬಟನ್ಸ್ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ನಿಮಗೆ ಇಂಡಿಕೇಟರ್ ಸ್ವಿಚ್ ಕೊಟ್ಟಿದ್ದಾರೆ, ಅದರ ಕೆಳಗಡೆ ಆನ್ ಸ್ವಿಚ್ ಕೊಟ್ಟಿದ್ದಾರೆ. ಇನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ನಿಮ್ಮ ಮೋಟರ್ ಕಿಲ್ ಸ್ವಿಚ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ರೈಡ್ ಮೋಡ್ಸ್ನ ಇಲ್ಲೇ ನೀವು ಇದನ್ನು ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ರೈಡ್ ಮೋಡ್ಸ್ ಚೇಂಜ್ ಆಗುತ್ತೆ. 3 ರೈಡ್ ಮೋಡ್ಸ್ ಬರ್ತಾ ಇದೆ ಈ ಒಂದು ಗಾಡಿನಲ್ಲಿ. ಅದೇ ಗ್ಲೈಡ್, ಕಾಂಬ್ಯಾಟ್ ಮತ್ತು ಬ್ಯಾಲಿಸ್ಟಿಕ್ ಅಂತ 3 ರೈಡ್ ಮೋಡ್ ಇದೆ. ಗ್ಲೈಡ್ ಬಂದು ಮಾಮೂಲಿ ನೀವು ಈಕೋ ಮೋಡ್ ಅಂತ ಏನು ಹೇಳ್ತೀರಾ ಬೇರೆ ಗಾಡಿಗಳಲ್ಲಿ, ಆ ಥರ ನೀವು ಜಾಸ್ತಿ ರೇಂಜ್ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ಈಕೋ ಮೋಡ್ ಅಂದರೆ ಗ್ಲೈಡ್ ಮೋಡಲ್ಲೇ ಹಾಕ್ಕೊಂಡು ಓಡಿಸ್ಬೇಕಾಗತ್ತೆ. ಆವಾಗಲೇ ನಿಮಗೆ ಜಾಸ್ತಿ ರೇಂಜ್ ಸಿಗೋದು. ಸ್ವಲ್ಪ ಪವರ್ ಜಾಸ್ತಿ ಬೇಕು ಅದಕ್ಕಿಂತ ಅಂದರೆ ಕಾಂಬ್ಯಾಟ್ ಮೋಡ್ಗೆ ನೀವು ಹಾಕೋತೀರಾ. ರೈಟ್ ನಾವು ಈಗ ಕಾಂಬ್ಯಾಟ್ ಮೋಡಲ್ಲೇ ಇದೆ. ಕಾಂಬ್ಯಾಟ್ ಮೋಡ್ಗೆ ಹಾಕೋತೀರಾ, ಸ್ವಲ್ಪ ಜಾಸ್ತಿ ರೆಸ್ಪಾನ್ಸ್ ಇದೆ ಇಂಜಿನ್ನು. ಆ್ಯಂಡ್ ಬ್ಯಾಲಿಸ್ಟಿಕ್ ಮೋಡ್ಗೆ ನೀವೇನಾದರೂ ಹಾಕ್ಕೊಂಡ್ರೆ ಬಾಸ್ ನಿಜ ಹೇಳ್ತೀನಿ, ಬ್ಯಾಲಿಸ್ಟಿಕ್ ಅಂತ ಹೇಳ್ತಾರಲ್ಲ, ಮಿಸೈಲ್ ಯಾವ ರೀತಿ ಹೋಗುತ್ತೆ ಅದೇ ಥರ ಹೋಗುತ್ತೆ. ಆರಾಮಾಗಿ 130-150 ಟಚ್ ಮಾಡಿಬಿಡುತ್ತೆ ಈ ಗಾಡಿ. ಬಟ್ ಆ ಸ್ಪೀಡ್ನ ನಾನು ರೆಕಮೆಂಡ್ ಮಾಡೋದಿಲ್ಲ. ಬಟ್ ಸಖತ್ ಕ್ರೇಜಿಯಾಗಿದೆ ಆ ಒಂದು ಮೋಡಂತೂ. ಅದು ಅಲ್ಟಿಮೇಟು. ನೀವು ಲಾಂಗ್ ರೈಡ್ಸ್ ಹೋಗುವಾಗ ಸಖತ್ ಜೋಶಲ್ಲಿದ್ದಾಗ ಅದನ್ನು ಹಾಕೋಬೇಕಾಗುತ್ತೆ. ಆ್ಯಂಡ್ ಈ ಒಂದು ಗಾಡಿನಲ್ಲಿ ಪಾರ್ಕಿಂಗ್ ಅಸಿಸ್ಟ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಫ್ರಂಟ್ ಬ್ಯಾಕ್ ನೀವು ಬರ್ಬೋದು. ಪಾರ್ಕ್ ಮಾಡಿದಾಗ ಡೌನಲ್ಲಿ ಏನಾದರೂ ಗಾಡಿ ನಿಲ್ಲಿಸಿದಾಗ ಅದು ಯಾವ ರೀತಿ ಅಂದರೆ, ಈ O ಬಟನ್ ಕಾಣ್ತಿದೆಯಲ್ಲ, ಈ O ಬಟನ್ ಮತ್ತು ಫ್ರಂಟ್ ಬ್ರೇಕ್ನ ಪ್ರೆಸ್ ಮಾಡಿ ಹಿಡ್ಕೊಂಡಾಗ ನೀವು ಈ ರಿವರ್ಸ್ ಮೋಡ್ಗೆ ಎಂಟ್ರ್ ಆಗ್ಬೋದು. ಸೊ ಇದನ್ನು ಟ್ವಿಸ್ಟ್ ಮಾಡಿದ್ರೆ ಥ್ರಾಟಲ್ ಈಗ
ಗಾಡಿ ರಿವರ್ಸ್ ಹೋಗುತ್ತೆ, ಒಂದು 3 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ಮತ್ತೆ ನೀವೇನಾದರೂ ಓ ಬಟನ್ನ ಪ್ರೆಸ್ ಮಾಡ್ತೀನಿ ಅಂದರೆ ಫಾರ್ವರ್ಡ್ ಮೋಡ್ಗೆ ಹೋಗುತ್ತೆ. 3 ಕಿಲೋಮೀಟರ್ ಸ್ಪೀಡಲ್ಲಿ ನೀವು ಗಾಡಿ ಪಾರ್ಕ್ ಮಾಡಿದ್ದಾಗ ಲೈಟಾಗಿ ಗಾಡಿನ ಮೂವ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದು ತುಂಬಾ ಒಂದು ಒಳ್ಳೆಯ ಫೀಚರ್ ಕೊಟ್ಟಿರೋದು ಈ ಒಂದು ವೆಹಿಕಲಲ್ಲಿ. ಆ್ಯಂಡ್ ಈ ಒಂದು ಗಾಡಿನಲ್ಲಿ ಫ್ರಂಟ್ ಬ್ರೇಕ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. 5 ಸ್ಟೆಪ್ ಅಡ್ಜಸ್ಟಬಲ್ ಲೀವರ್ನ ಕೊಟ್ಟಿದ್ದಾರೆ. ಸೊ ಅದು ತುಂಬಾ ಅನುಕೂಲಕರ. ಆ್ಯಂಡ್ ಇಷ್ಟೆಲ್ಲ ಹೇಳಿದೆ, ಚಾರ್ಜ್ ಹಾಕೋದಲ್ಲಿ ಈ ಗಾಡಿನ ಅಂತ ಹೇಳಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನೋಡಿ, ಇಲ್ಲೇ ಇದೆ ಒಂದು ಫ್ಲ್ಯಾಪು, ಅಲ್ಯೂಮಿನಿಯಂ ಫ್ಲ್ಯಾಪ್ ಕೊಟ್ಟಿರಲ್ಲ, ಇದನ್ನು ನೀವು ಓಪನ್ ಮಾಡಿದ್ರೆ ಇಲ್ಲೇ ನಿಮ್ಮ ಚಾರ್ಜಿಂಗ್ ಪೋರ್ಟ್ ಇದೆ. ಚಾರ್ಜಿಂಗ್ ಪೋರ್ಟ್ನ ನೀವು ಇಲ್ಲೇ ಆಕ್ಸೆಸ್ ಮಾಡ್ಬೋದು. DC ಫಾಸ್ಟ್ ಚಾರ್ಜಿಂಗ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಮ ಸ್ಟ್ಯಾಂಡರ್ಡ್ ಹೋಮ್ ಚಾರ್ಜನ್ನು ಉಪಯೋಗಿಸ್ಕೊಂಡು ಕೂಡ ಚಾರ್ಜ್ ಮಾಡ್ಕೋಬೋದು. ಚಾರ್ಜಿಂಗ್ ಫಿಗರ್ಸ್ ಬಗ್ಗೆ ನಿಮಗೆ ನಂತರ ಹೇಳ್ತೀನಿ, ಆಮೇಲೆ ರೈಡ್ ರಿವ್ಯೂ ಆದಮೇಲೆ. ಬಟ್ ಇಲ್ಲಿ ನನಗೆ ಒಂದು ವಿಚಾರ ಇಂಪ್ರೂವ್ ಮಾಡ್ಕೋಬೋದಿತ್ತು ಅಂತ ಅನಿಸಿದೆ. ಏನಪ್ಪ ಅಂದರೆ ಈ ಒಂದು ಫ್ಲ್ಯಾಪ್ ಇದೆಯಲ್ಲ, ಇದು ಮ್ಯಾಗ್ನೆಟಿಕಲಿ ನಿಮಗೆ ಸ್ಟಿಕ್ ಆಗುತ್ತೆ. ಆದರೆ ಈ ಗಾಡಿನ ಆಫ್ ಮಾಡಿ ನೀವು ಪಾರ್ಕ್ ಮಾಡಿರ್ತೀರ, ಯಾರು ಬೇಕಾದರೂ ಇದನ್ನು ಓಪನ್ ಮಾಡ್ಬೋದು. ಇನ್ ಕೇಸ್ ಯಾರಾದರೂ ಸಣ್ಣ ಮಕ್ಕಳು ನಿಮ್ಮ ಮನೇಲಿದ್ದರೆ ಏನಾದರೂ ಇಲ್ಲಿ ಇನ್ಸರ್ಟ್ ಮಾಡೋದಾಗಿರ್ಬೋದು, ಏನಾದರೂ ಕೀಟ್ಲೈ ಮಾಡೋದಾಗಿರ್ಬೋದು, ಮಾಡ್ಬೋದು. ಅದಕ್ಕೆ ಪುಷ್ ಲಾಕ್ ಅನ್ಲಾಕ್ ಆ ಥರದ್ದು ಏನಾದರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಂದರೆ ಗಾಡಿ ಲಾಕ್ ಆದಾಗ ನೀವು ಇದನ್ನು ಪುಷ್ ಅನ್ಲಾಕ್ ಮಾಡಿದ್ರೆ ಓಪನ್ ಆಗೋ ಥರ ಮಾಡಿದರೆ ಚೆನ್ನಾಗಿರ್ತಿತ್ತು. ಇಲ್ಲಾಂದರೆ ಎಲ್ರಿಗೂ ಕೂಡ ಇದು ಆಕ್ಸೆಸಿಬಲ್ ಆಗೋಗಿದೆ. ಸೊ ಇನ್ನು ಈ ಅಲ್ಟ್ರಾ ವಾಯ್ಲೆಟ್ F77 ಸೂಪರ್ ಸ್ಟ್ರೀಟ್ ನ ಕೀ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಾದ್ರೆ ಒಟ್ಟು 2 ವೇರಿಯಂಟ್ ಅಲ್ಲಿ ಈ ಗಾಡಿ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್ ಸೂಪರ್ ಸ್ಟ್ರೀಟ್ ವೇರಿಯಂಟ್ ಆದ್ರೆ ಇನ್ನೊಂದು ಸೂಪರ್ ಸ್ಟ್ರೀಟ್ ಅಲ್ಲೇ ರೀಕಾನ್ ವೇರಿಯಂಟ್. ಸೂಪರ್ ಸ್ಟ್ರೀಟ್ ಸ್ಟ್ಯಾಂಡರ್ಡ್ ವೇರಿಯಂಟ್ ನ ಕ್ಲೇಮ್ಡ್ IDC ರೇಂಜ್ 211 ಕಿಲೋಮೀಟರ್ ಆದ್ರೆ ರೀಕಾನ್ ವೇರಿಯಂಟ್ ನ ಕ್ಲೇಮ್ಡ್ IDC ರೇಂಜ್ 323 ಕಿಲೋಮೀಟರ್ ಆಗಿದೆ. ಬಟ್ ರಿಯಲ್ ವರ್ಲ್ಡ್ ರೇಂಜ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅದರ ಬಗ್ಗೆ ಮುಂದೆ ರೈಡ್ ರಿವ್ಯೂ ನಲ್ಲಿ ತಿಳಿಸ್ತೀನಿ. ಹಾಗೆ ಈ ಗಾಡಿಯ ಚಾರ್ಜಿಂಗ್ ಬಗ್ಗೆ ಹೇಳೋದಾದ್ರೆ ಒಟ್ಟು 3 ರೀತಿ ಚಾರ್ಜರ್ ಗಳನ್ನ ನೀವು ಯೂಸ್ ಮಾಡಬಹುದು. ವೆಹಿಕಲ್ ಜೊತೆಗೇನೆ ನಿಮ್ಗೆ 1.3 ಕಿಲೋವ್ಯಾಟ್ ಅವರ್ ಸ್ಟ್ಯಾಂಡರ್ಡ್ ಚಾರ್ಜರ್ ಬಂದೇ ಬರುತ್ತೆ. ನಿಮ್ಗೆ ಅದು ಬೇಡ ಅಂದ್ರೆ ಇನ್ನು 2x ಪವರ್ ಇರುವಂತ 3 ಕಿಲೋವ್ಯಾಟ್ ಅವರ್ ಬೂಸ್ಟ್ ಚಾರ್ಜರ್ ನ ನೀವು ಬೈ ಮಾಡಬಹುದು. ಇನ್ನು ಈ UV F77 ಸೂಪರ್ ಸ್ಟ್ರೀಟ್ ನ ನೀವು 12 ಕಿಲೋವ್ಯಾಟ್ ಅವರ್ UV ಸೂಪರ್ ನೋವಾ ಪ್ಲಸ್ ಫಾಸ್ಟ್ ಚಾರ್ಜರ್ ನಲ್ಲೂ ಕೂಡ ಚಾರ್ಜ್ ಮಾಡಬಹುದು. ಈ ಒಂದು ಫಾಸ್ಟ್ ಚಾರ್ಜರ್ ಸ್ಟ್ಯಾಂಡರ್ಡ್ ಸೂಪರ್ ಸ್ಟ್ರೀಟ್ ವೇರಿಯಂಟ್ ನ ಬರೀ 45 ಮಿನಿಟ್ಸ್ ಅಲ್ಲಿ 20 to 80% ಚಾರ್ಜ್ ಮಾಡಿದ್ರೆ 10.3 ಕಿಲೋವ್ಯಾಟ್ ಅವರ್ ಬ್ಯಾಟರಿ ಇರುವಂತ ರೀಕಾನ್ ವೇರಿಯಂಟ್ ನ ಬರೀ 60 ನಿಮಿಷದಲ್ಲಿ 20 to 80% ಚಾರ್ಜ್ ಮಾಡುತ್ತೆ. ಇನ್ನು ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಅಂದ್ರೆ ಸ್ಟಾರ್ಟಿಂಗ್ ಗಾಡಿನ ಟರ್ನ್ ಆನ್ ಮಾಡಿದಾಗ ಅದು ಆನ್ ಆಗೋದಕ್ಕೆ ಒಂದು 5 ಸೆಕೆಂಡ್ ತಗೊಳುತ್ತೆ. ಫ್ಯೂಚರ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಅಲ್ಲಿ ಈ ಸ್ವಿಚ್ ಆನ್ ಟೈಮ್ ನ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತೆ. ರೀಕಾನ್ ವೇರಿಯಂಟ್ ಅಲ್ಲಿ 10.3 ಕಿಲೋವ್ಯಾಟ್ ಬ್ಯಾಟರಿ ಇರೋದ್ರಿಂದ 207 kg weight ಇದೆ. ಸೊ ಇದು ಹೆವಿನೇ, ಬಟ್ ಈ ವೆಯ್ಟ್ ನ ಹ್ಯಾಂಡಲ್ ಮಾಡೋದಕ್ಕೆ ಸ್ವಲ್ಪ ನೀವು ಟೈಮ್ ತಗೋಬೇಕಾಗತ್ತೆ. ಬಟ್ ಒಂದ್ಸಲಿ ನೀವು ಹ್ಯಾಂಡಲ್ ಮಾಡಿದಾಗ ಗಾಡಿನ ಮೂವ್ ಮಾಡಿದಾಗ ಇದು ವೆಯ್ಟ್ ಅನ್ಸೋದಿಲ್ಲ. ಹೇಳಿ ಕೇಳಿ ಇದು ಸೂಪರ್ ಸ್ಟ್ರೀಟ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಈ ಹ್ಯಾಂಡಲ್ ಪೊಸಿಷನ್ ತುಂಬಾನೇ ಇಷ್ಟ ಆಗುತ್ತೆ. ಅಗಲವಾದ ಹ್ಯಾಂಡಲ್ ಇದೆ ಅಂಡ್ ಅಪ್ರೈಟ್ ಆಗಿರೋದ್ರಿಂದ ರೈಡ್ ಪಾಸ್ಚರ್ ತುಂಬಾನೇ ಇಂಪ್ರೂವ್ ಆಗಿದೆ ಅಂತಾನೆ ಹೇಳಬೇಕು F77 Mac 2 ಗಿಂತ. ಒಂದಂತೂ ಖಂಡಿತವಾಗ್ಲೂ ಹೇಳ್ಬೋದು, ಈ ಗಾಡಿನ ಓಡಿಸುವಾಗ ಸುಮಾರು ಜನ ನನ್ನನ್ನ ನೋಟಿಸ್ ಮಾಡಿದ್ರು. ಯಾಕೆಂದ್ರೆ ಈ ಗಾಡಿಯ ಲುಕ್ಸ್ ಆ ರೀತಿ ಇದೆ. ನೀವು ಅದ್ರ ಮೇಲೆ ಕೂತ್ಕೊಂಡು ಹೋಗುವಾಗ ತುಂಬಾನೇ ಸ್ಟೈಲಿಶ್ ಆಗಿ ಪ್ರೀಮಿಯಂ ಆಗಿ ಕಾಣುತ್ತೆ. ಹಾಗಾಗಿ ಜನ ನಿಮ್ಮನ್ನ ನೋಟಿಸ್ ಮಾಡೇ ಮಾಡ್ತಾರೆ. ಇನ್ನು ಈ ಗಾಡಿನ ನಾನು ಗ್ಲೈಡ್ ಮೋಡ್ ಇಂದ ಸ್ಟಾರ್ಟ್ ಮಾಡಿದೆ. ಈ ಮೋಡ್ ಅಲ್ಲಿ ಪವರ್ ತುಂಬಾ ಲೀನಿಯರ್ ಆಗಿರುತ್ತೆ. ಯಾಕೆಂದ್ರೆ ಈ ಮೋಡ್ ಕಂಪ್ಲೀಟ್ ಫೋಕಸ್ ಇರೋದು ರೇಂಜ್ ಮೇಲೆ. ಇನ್ ಸ್ವಲ್ಪ ಪವರ್ ಬೇಕು ಅಂತ ನಾನು ಕಾಂಬ್ಯಾಟ್ ಮೋಡ್ ಹಾಕೊಂಡಾಗ ರೇಂಜ್ ಮತ್ತೆ ಪರ್ಫಾರ್ಮೆನ್ಸ್ ಎರಡರ ಮಧ್ಯೆ ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ ಸಿಕ್ತು. ಮೋಟರ್ ರೆಸ್ಪಾನ್ಸ್ ಚೇಂಜ್ ಆಯ್ತು, ಪಿಕಪ್ ಚೇಂಜ್ ಆಯ್ತು. ಗಾಡಿನ ರೈಡ್ ಮಾಡುವಾಗ ಒಳ್ಳೆ ಕಾನ್ಫಿಡೆನ್ಸ್ ಫೀಲ್ ಮಾಡ್ತೀರಾ ನೀವು ಈ ಕಾಂಬ್ಯಾಟ್ ಮೋಡ್ ಅಲ್ಲಿ. ಬಟ್ ನೀವೇನಾದ್ರೂ ಸಖತ್ ಜೋಶ್ ಅಲ್ಲಿ ಇದೀರಾ, ಗಾಡಿಯ ಕಂಪ್ಲೀಟ್ ಪವರ್ ನ ಅನ್ಲೀಶ್ ಮಾಡಬೇಕು ಅಂದ್ರೆ ಬ್ಯಾಲಿಸ್ಟಿಕ್ ಮೋಡ್ ಹಾಕೊಳ್ಳಿ. ಖಂಡಿತವಾಗ್ಲೂ ಹೇಳ್ತೀನಿ, ಈ ಬ್ಯಾಲಿಸ್ಟಿಕ್ ಮೋಡ್ಗೆ ನೀವು ಒಂದ್ಸಲಿ ಅಡಿಕ್ಟ್ ಆಗ್ಬಿಟ್ರೆ ಗ್ಲೈಡ್ ಅಥವಾ ಕಾಂಬ್ಯಾಟ್ ಮೋಡ್ಗೆ ನೀವು ಹೋಗಕ್ ಮನ್ಸೇ ಪಡಲ್ಲ. ಯಾಕೆಂದ್ರೆ ಇದರ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿದೆ. 0 to 60 ಬರೀ 2.8 ಸೆಕೆಂಡ್ಸ್ ಅಲ್ಲಿ ಹೋಗುತ್ತೆ. ನಿಜವಾಗ್ಲೂ ರಾಕೆಟ್ ಹೋದಂಗೆ ಹೋಗುತ್ತೆ ಗಾಡಿ. ಇನ್ನು ಈ ಗಾಡಿಯ ರೈಡ್ ಫೀಲ್ ಬಗ್ಗೆ ಹೇಳೋದಾದ್ರೆ ನನಗಂತೂ ಬಹಳ ಖುಷಿ ಕೊಡ್ತು. ಸಿಟಿಲಿ ಟ್ರಾಫಿಕ್ ಮಧ್ಯೆ ಆಗಿರ್ಬೋದು ಅಥವಾ ನೀವು ಲಾಂಗ್ ಸ್ಟ್ರೆಚ್ ಅಲ್ಲಿ ಗಾಡಿನ ತಗೊಂಡು ಹೋಗ್ತಿರುವಾಗ್ಲೂ ಆಗಿರ್ಬೋದು, ಥ್ರಾಟಲ್ ರೆಸ್ಪಾನ್ಸ್ ನ ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ಇನ್ನು ಸಸ್ಪೆನ್ಷನ್ ಮತ್ತೆ ಬ್ರೇಕ್ಸ್ ಬಗ್ಗೆ ಹೇಳೋದಾದ್ರೆ ಸಸ್ಪೆನ್ಷನ್ ಕ್ವಾಲಿಟಿ ಸ್ಟಿಫ್ ಆಗಿದೆ ಫ್ರಂಟ್ ಅಂಡ್ ಬ್ಯಾಕ್ ಅಲ್ಲಿ. ಅಂಡ್ ಬ್ರೇಕ್ಸ್ ಬಂದು ಫ್ರಂಟ್ ಅಲ್ಲಿ ತುಂಬಾ ಶಾರ್ಪ್ ಆಗಿದೆ. ರೇರ್ ಅಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಬಟ್ ನೀವೇನಾದ್ರೂ ರೀಜನ್ ಲೆವೆಲ್ ನ ಜಾಸ್ತಿ ಇಟ್ಕೊಂಡ್ರೆ, ಹೈಗೆ ಇಟ್ಕೊಂಡ್ರೆ ಆಗ ನಿಮ್ಗೆ ಕಾಂಬಿನೇಷನ್ ಅಲ್ಲಿ ವರ್ಕ್ ಆಗುತ್ತೆ. ಬ್ರೇಕಿಂಗ್ ರೆಸ್ಪಾನ್ಸ್ ಇನ್ನು ಚೆನ್ನಾಗಿರುತ್ತೆ. ಹೇಳಿ ಕೇಳಿ ಬ್ಯಾಟರಿ ಫ್ರಂಟ್ ಅಲ್ಲೇ ಇರೋದ್ರಿಂದ ಈ ಗಾಡಿನಲ್ಲಿ ನಿಮ್ಗೆ weight ಡಿಸ್ಟ್ರಿಬ್ಯೂಷನ್ ತುಂಬಾನೇ ಚೆನ್ನಾಗಿದೆ. ಹೈ ಸ್ಪೀಡ್ ಅಲ್ಲಿ ಕಾರ್ನರಿಂಗ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ. 100% ನೀವು ನಿಮ್ಮ ರೈಡ್ಸ್ ನ ಎಂಜಾಯ್ ಮಾಡೇ ಮಾಡ್ತೀರಾ. ಇನ್ನು ರೇಂಜ್ ವಿಚಾರಕ್ಕೆ ಬರೋದಾದ್ರೆ 323 ಕಿಲೋಮೀಟರ್ಸ್ IDC ರೇಂಜ್ ಇದ್ರೂ ಕೂಡ ರಿಯಲ್ ವರ್ಲ್ಡ್ ಅಲ್ಲಿ ಅಷ್ಟು ರೇಂಜ್ ಕೊಡೋದಿಲ್ಲ ಯಾವ ಗಾಡಿನೂ ಕೂಡ. ಬಿಕಾಸ್ ಟ್ರಾಫಿಕ್ ಆಗಿರ್ಬೋದು,
ರೈಡರ್ ವೆಯ್ಟ್ ಆಗಿರ್ಬೋದು, ಕಂಪ್ಲೀಟ್ ರೈಡಿಂಗ್ ಕಂಡೀಷನ್ಸ್ ಅಲ್ಲಿ ನಿಮಗೆ ಡಿಫರೆನ್ಸ್ ಬರೋದ್ರಿಂದ ರಿಯಲ್ ವರ್ಲ್ಡ್ ಅಲ್ಲಿ ರೇಂಜ್ ಸ್ವಲ್ಪ ಕಮ್ಮಿ ಆಗೇ ಆಗುತ್ತೆ. ಅಂದಾಜು 230 ರಿಂದ 250 ಕಿಲೋಮೀಟರ್ ರೇಂಜ್ ನ ನೀವು ಈ ಗಾಡಿಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಹೇಳ್ತೀನಿ, ಇವಿ ಬೈಕ್ ಗಳಲ್ಲಿ ಒಂದೇ ಒಂದು ಸಿಂಗಲ್ ಚಾರ್ಜ್ ಅಲ್ಲಿ 200+ ರೇಂಜ್ ಬರ್ತಿದೆ ಅಂದ್ರೆ ಗಾಡಿ ಅದು ತುಂಬಾ ರಿಲಯಬಲ್. ಅಷ್ಟು ರೇಂಜ್ ಕೊಡುವಾಗ ನಿಮಗೆ ಖಂಡಿತವಾಗ್ಲೂ ಆ ಒಂದು 200 ಕಿಲೋಮೀಟರ್ ರೇಂಜ್ ಅಲ್ಲಿ ಇವಿ ಚಾರ್ಜಿಂಗ್ ಸ್ಟೇಷನ್ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಲಾಂಗ್ ರೈಡ್ಸ್ ನ ಕೂಡ ಯಾವುದೇ ರೇಂಜ್ ಆಂಗ್ಸೈಟಿ ಇಲ್ಲದೆ ರೈಡ್ ಮಾಡಬಹುದು. ಇನ್ನು ಇಂಪ್ರೂವ್ ಆಗಬೇಕಾಗಿದ್ದಂತ ವಿಚಾರಗಳು ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಈ ಗಾಡಿಯ ಮಿರರ್ಸ್. ಯಾಕಂದ್ರೆ ಇನ್ನು ಸ್ವಲ್ಪ ದೊಡ್ಡ ಸೈಜಿನ ಮಿರರ್ಸ್ ಕೊಟ್ಟಿದ್ರೆ ನಿಮ್ಗೆ ಆ ರೇರ್ ವಿಸಿಬಿಲಿಟಿ ಚೆನ್ನಾಗಿರ್ತಿತ್ತು ಈ ತರದ ಸ್ಪೀಡ್ಸ್ ಅಲ್ಲಿ ಟ್ರಾವೆಲ್ ಮಾಡುವಾಗ. ಅಂಡ್ ಸೀಟ್ಸ್ ಬಂದು ಹಾರ್ಡ್ ಇದೆ. ಸ್ವಲ್ಪ ನೀವು ಲಾಂಗ್ ರೈಡ್ ಮಾಡಿದಾಗ 50-60 ಕಿಲೋಮೀಟರ್ಸ್ ಓಡಿಸಿದಾಗ ಸ್ವಲ್ಪ ನಿಮ್ಗೆ ಸಾಫ್ಟ್ ಕುಷನಿಂಗ್ ಬೇಕು ಅಂತ ಅನ್ಸುತ್ತೆ. ಜೊತೆಗೆ ನಿಮ್ಮ ಚಾರ್ಜಿಂಗ್ ಪೋರ್ಟ್ ಅಲ್ಲಿರೋ ಫ್ಲಾಪ್ ಅದಕ್ಕೆ ಯಾವುದೇ ರೀತಿ ಲಾಕ್ ಇರೋದಿಲ್ಲ. ನೀವು ಗಾಡಿನ ಆಫ್ ಮಾಡಿದಾಗ್ಲೂ ಕೂಡ ಯಾರು ಬೇಕಾದ್ರೂ ಅದನ್ನ ಓಪನ್ ಮಾಡಬಹುದು. ಆ ವಿಚಾರವಾಗಿ ಒಂದು ಪುಷ್ ಲಾಕ್ ಅನ್ಲಾಕ್ ಆ ತರದ್ದು ಏನಾದ್ರೂ ಒಂದು ಸೇಫ್ಟಿ ಫೀಚರ್ ಕೊಟ್ರೆ ಚೆನ್ನಾಗಿರುತ್ತೆ. ಈ ಮೈನರ್ ವಿಚಾರಗಳನ್ನ ಬಿಟ್ರೆ ಗಾಡಿ ಅಂತೂ ಪವರ್ ವೈಸ್, ಪರ್ಫಾರ್ಮೆನ್ಸ್ ವೈಸ್, ಬಿಲ್ಡ್ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಇನ್ನು ಮೇನ್ ಪ್ರಶ್ನೆ, ಈ ಗಾಡಿ ತಗೊಳ್ಳೋದಾ ಬೇಡವಾ ಅಂತ ಯೋಚನೆ ಮಾಡ್ತಿರೋರಿಗೆ ಒಂದ್ ಮಾತು ಹೇಳ್ತೀನಿ ನೋಡಿ. ಕೆಲವರು 5-6 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಪೆಟ್ರೋಲ್ ಗಾಡಿಗಳನ್ನ ತಗೊಳ್ತಾರೆ, ಅದ್ರ ಮೇಂಟೆನೆನ್ಸ್ ಬಗ್ಗೆ ಯೋಚನೆ ಮಾಡ್ತಾರೆ, ಮೈಲೇಜ್ ಕಮ್ಮಿ ಕೊಡ್ತಿದೆ ಅಂತ ಗಾಡಿನ ಕಮ್ಮಿ ಓಡಿಸ್ತಾರೆ. ಅಂತವ್ರು ಈ ತರದ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇವಿ ಬೈಕ್ಸ್ ನ ತಗೊಂಡ್ರೆ ನಿಮ್ಮ ಡೈಲಿ ರೈಡ್ಸ್ಗೂ ಆಗುತ್ತೆ ಅಂಡ್ ಒಕೇಶನಲ್ ಲಾಂಗ್ ರೈಡ್ಸ್ಗೂ ಆಗುತ್ತೆ. ಮೈಲೇಜ್ ಬಗ್ಗೆ ಯೋಚನೆ ಮಾಡದೆ ನಿಶ್ಚಿಂತೆಯಿಂದ ನೀವು ದಿನಾ ರೈಡ್ ಮಾಡಬಹುದು ಈ ಗಾಡಿನ. ಅಂಡ್ ಮೋರ್ ಓವರ್ ಒಂದು ಯೂನಿಕ್ ಐಡೆಂಟಿಟಿ ಇರೋ ಸ್ಟೈಲಿಶ್ ಗಾಡಿ ನಿಮ್ಮ ಹತ್ರ ಇದೆ ಅನ್ನೋ ಫೀಲಿಂಗ್ ಇದ್ದೇ ಇರುತ್ತೆ. ಸೊ ಯಾವ್ದಕ್ಕೊಂದ್ಸಲಿ ಗಾಡಿನ ಟೆಸ್ಟ್ ರೈಡ್ ತಗೊಳ್ಳಿ, ನೀವೇ ಡಿಸೈಡ್ ಮಾಡಿ. ಇನ್ನು ಈ ಗಾಡಿ ಪ್ರೈಸ್ ಹೇಳೋದಕ್ಕಿಂತ ಮುಂಚೆ ವಾರಂಟಿ ಬಗ್ಗೆ ಹೇಳ್ಬಿಡ್ತೀನಿ. ಸ್ಟ್ಯಾಂಡರ್ಡ್ ವೆಹಿಕಲ್ ವಾರಂಟಿ ಬಂದು 3 years or 30,000 ಕಿಲೋಮೀಟರ್ಸ್ ಇದೆ. ಇನ್ ಕೇಸ್ ನೀವೇನಾದ್ರೂ ಎಕ್ಸ್ಟೆಂಡೆಡ್ ವಾರಂಟಿಗೆ ಹೋಗ್ತೀರಾ ಅಂದ್ರೆ ಯುವಿ ಕೇರ್ ಪ್ಲಸ್ ಮತ್ತೆ ಯುವಿ ಕೇರ್ ಮ್ಯಾಕ್ಸ್ ಅಂತ ಆಪ್ಷನ್ಸ್ ಇದೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಿರೋ ತರ ವೇರಿಯಂಟ್ ವೈಸ್ ವಾರಂಟಿ ಕೂಡ ಚೇಂಜ್ ಆಗುತ್ತೆ. ಸೊ ಫೈನಲಿ ಇಷ್ಟೆಲ್ಲ ಆಪ್ಷನ್ಸ್ ಫೀಚರ್ಸ್ ಇರುವಂತ ಟೆಕ್ ಲೋಡೆಡ್ ಅಲ್ಟ್ರಾ ವಾಯ್ಲೆಟ್ F77 ಸೂಪರ್ ಸ್ಟ್ರೀಟ್ ನ ಎಕ್ಸ್ ಶೋರೂಮ್ ಪ್ರೈಸ್ ಎಷ್ಟು ಅಂತ ಕೇಳ್ತಿದ್ರೆ, ಒಟ್ಟು 4 ಕಲರ್ ಆಪ್ಷನ್ಸ್ ಅಲ್ಲಿ ಈ ಗಾಡಿ ಬರುತ್ತೆ. 2 ವೇರಿಯಂಟ್ ಇದೆ. ಕಲರ್ ವೈಸ್ ಗಾಡಿಯ ರೇಟ್ ಕೂಡ ಬದಲಾಗ್ತಾ ಹೋಗುತ್ತೆ. ಲೋಯೆಸ್ಟ್ ಪ್ರೈಸ್ ಬಂದು ಟರ್ಬೋ ರೆಡ್ ವೇರಿಯಂಟ್ ಗಿದೆ 2,99,000 ಇಂದ ಶುರು ಆಗ್ತಿದೆ. ಹೈಯೆಸ್ಟ್ ಪ್ರೈಸ್ ಬಂದು ಕಾಸ್ಮಿಕ್ ಬ್ಲಾಕ್ ಕಲರ್ ಗಿದೆ. ಹಾಗೆ ನಮ್ಮ ಮೋಟೋಟೆಕ್ ಕನ್ನಡ ಸಬ್ಸ್ಕ್ರೈಬರ್ಸ್ ಗೆ ಅಂತಾನೆ ಒಂದು ಎಕ್ಸ್ಕ್ಲೂಸಿವ್ ಸರ್ಪ್ರೈಸ್ ಆಫರ್ ಕೂಡ ಇದೆ. ನೀವು ಮೈಸೂರಿನ ಅಲ್ಟ್ರಾ ವಾಯ್ಲೆಟ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಗಾಡಿನ ಬುಕ್ ಮಾಡ್ತಿದ್ದೀರಾ ಅಂದ್ರೆ ಈ ವಿಡಿಯೋನ ತೋರಿಸಿ ಆ ಸರ್ಪ್ರೈಸ್ ಆಫರ್ ಕೇಳೋದ್ ಮರಿಬೇಡಿ. ಸೊ ಗೈಸ್, ನೋಡಿದ್ರಲ್ಲ ಅಲ್ಟ್ರಾ ವಾಯ್ಲೆಟ್ F77 ಸೂಪರ್ ಸ್ಪೋರ್ಟ್ ರೀಕಾನ್ ಎಡಿಷನ್ ರಿವ್ಯೂ. ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಗಾಡಿ ಅಂತೂ ಓಡಿಸೋದಕ್ಕೆ ಮಜವಾಗಿದೆ, ಸಖತ್ತಾಗಿದೆ ಅಂಡ್ ಲುಕ್ಸ್ ಅಂತೂ ಫ್ಯಾಂಟಾಸ್ಟಿಕ್. ಸೊ ಈ ಗಾಡಿನ ನೀವೇನಾದ್ರೂ ಬೈ ಮಾಡಬೇಕು ಅಂದ್ರೆ ಮೈಸೂರಿನ ಅಲ್ಟ್ರಾ ವಾಯ್ಲೆಟ್ ಸ್ಪೇಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ. ಮೈಸೂರು ಸಿದ್ದಪ್ಪ ಸ್ಕ್ವೇರ್ ಹತ್ರನೇ ಇದೆ ಈ ಶೋರೂಮು ಅಂಡ್ ಅಲ್ಟ್ರಾ ವಾಯ್ಲೆಟ್ ಗಾಡಿಗಳ ಸರ್ವಿಸ್ ಕೂಡ ಇಲ್ಲೇ ನಿಮಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಆಲ್ ಇನ್ ಒನ್ ಪ್ಲೇಸ್. ಸೊ ವಿಸಿಟ್ ಮಾಡಿ ಅಲ್ಟ್ರಾ ವಾಯ್ಲೆಟ್ ಸ್ಪೇಸ್ ಸ್ಟೇಷನ್ನ ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಗಾಡಿ ಬಗ್ಗೆ ಏನಿಸ್ತು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೇನೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ದಿಸ್ ಇಸ್ ಮೀ ಪುನೀತ್. ಮತ್ತೆ ಇನ್ನೊಂದು ಇದೇ ಥರದ ರಿವ್ಯೂನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ, ಶುಭ ದಿನ. ಮೋಟೋಟೆಕ್ ಕನ್ನಡ.